ನೆನಪು ಮಾಡ್ಬೇಕಲ್ಲಪ್ಪ ನಿನಗೆ ನಾನು. ನೀನೇನು ಮರ್ತ್ಬಿಟ್ಟು ಮುಂದಕ್ಕೆ ಹೊರಟೋದ್ರೆ ನೀನು ಲ್ಯಾಗ್ ಏನಿಲ್ಲಪ್ಪ ಅದು. ಅಲ್ಲ ಸ್ವಲ್ಪ ಹೇಳ್ತೀನಿ ಕೇಳಿಲ್ಲ, ಅವ್ನು ಯಾರು ಅಂತ ಪರಿಚಯ ಆಗ್ಬೇಕಲ್ಲ ನಿಮ್ಗೆಲ್ಲ. ವಿಧಾನಸೌಧದಲ್ಲಿ ಅಂತೀನಿ, ಇದರಲ್ಲಿ ಅದರಲ್ಲಿ BBMP ಯಾವುದು ನಾಡೋಗಳಲ್ಲಿ ರಾಜರಾಜೇಶ್ವರಿ ನಗರದ ಜನ MLA ಮಾಡಿದ್ರು, ಮಂತ್ರಿ ಮಾಡಿದ್ರು ಅಂತ ಹೇಳ್ಬಿಟ್ಟು ವಿಧಾನಸೌಧದ 3ನೇ ಮಾಡಿನಲ್ಲಿ ಒಂದು ಹೆಣ್ಣು ಮಗಳನ್ನ 5 ಬಾರಿ ಅತ್ಯಾಚಾರ ಮಾಡಿರೋದ್ರ ಬಗ್ಗೆ ರಿಪೋರ್ಟ್ಗಳಿದೆ ಇದರಲ್ಲಿ ಅಂತ ಹೇಳ. ಭಾರತೀಯ ಜನತಾ ಪಕ್ಷದ ಕಿರೀಟ ಅವರು ಅಂತ ಹೇಳ. ಏನಪ್ಪಾ ಅಣ್ಣ, 5 ಬಾರಿ ಅತ್ಯಾಚಾರ ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿ ರಿಪೋರ್ಟ್ ಇದೆಯಲ್ಲ, ಎಲ್ಲಿ ಅವನ ಆಣೆ ಪ್ರಮಾಣ ಎಲ್ಲಿ ಮಾಡಿಲ್ಲ ರೀ. ಯಾರ ಹತ್ರ ಹೋದ್ರೆ, ನಿನ್ನ ಹತ್ರ ಹೋದ್ರೆ ನಿನ್ಗೂ ಆಣೆ ಪ್ರಮಾಣ ಮಾಡ್ತಾನೆ. ಆಣೆ ಪ್ರಮಾಣ ಮಾಡೋದ್ರಲ್ಲಿ ಎಕ್ಸ್ಪರ್ಟು, ಕರೆಯೋದ್ರಲ್ಲಿ ಎಕ್ಸ್ಪರ್ಟು. ಅವರೇ ಕರೆದಿದ್ರಲ್ಲ ಆಣೆ ಪ್ರಮಾಣಕ್ಕೆ, ಅವರೆಲ್ಲ ಯಾರು ಕಂಪ್ಲೇಂಟ್ ದೂರದಾರರೇ ಕರೆದಿದ್ರಲ್ಲ ಆಣೆ ಪ್ರಮಾಣಕ್ಕೆ. ಅದೆಲ್ಲ ಇದ್ರಲ್ಲಿ ಹೋಗಿ ಯಾವುದು ದೇವಸ್ಥಾನ, ನಮ್ಮ ಮಠ ಅದು ಚಿಚ್ಚಿನಿ ಮಠಕ್ಕೆ ಹೋಗಿ ಕಾಯ್ಕೊಂಡು ಕರೆದು ಕಾಯ್ತಾ ಇದ್ರಲ್ಲ, ಹೋಗ್ಬೇಕಾಗಿತ್ತು. ವಿಧಾನಸೌಧದ 3ನೇ ಮಹಡಿನಲ್ಲಿ, ವಿಕಾಸಸೌಧದ 344-45 ಕೊಠಡಿನಲ್ಲಿ ಆಂಟಿ ಚೇಂಬರ್ನಲ್ಲಿ ನನ್ನನ್ನ 5 ಬಾರಿ ಅತ್ಯಾಚಾರ ಮಾಡಿದ್ರು ಅನ್ನೋಂತ ಹೇಳಿಕೆಯನ್ನ ಮುಚ್ಚಿಟ್ಕೊಂಡಿದ್ದೀರಲ್ಲ ನೀವು ಮಾಧ್ಯಮದ ಸ್ನೇಹಿತರು, ಅದು ಸರಿನಾ? ಎಂತಕ್ಕೋಸ್ಕರ ವಿಧಾನಸೌಧ ಕಟ್ಟಿರೋದು? ಈ ರಾಜ್ಯದ ಜನರ ಕಷ್ಟ ಸುಖಗಳನ್ನ ನೋಡ್ಲಿಕ್ಕೋಸ್ಕರ, ಈ ರಾಜ್ಯದ ಹಿತದೃಷ್ಟಿಯನ್ನ ಕಾಪಾಡ್ಲಿಕ್ಕೋಸ್ಕರ, ಈ ರಾಜ್ಯದ ಹಿರಿಮೆಯನ್ನ. ವಿಧಾನಸೌಧ ಅಂತ ಹೇಳಿದ್ರೆ ಇಡೀ ದೇಶದಲ್ಲೇ ಇಂಥ ಒಂದು ವಿಧಾನಸೌಧ ಎಲ್ಲೂ ಇಲ್ಲ. ಅಂಥದ್ರಲ್ಲಿ ಇಂಥ ಒಬ್ಬ ನೀಚ ವ್ಯಕ್ತಿ ಚೆಂಗಲು, ಯಾತಕ್ಕೆ ಕರೆದ್ರು ಚೆಂಗಲು ಅಂತ? ಆ ಚೆಂಗಲು 5 ಬಾರಿ ಅತ್ಯಾಚಾರ ಮಾಡಿರೋದ್ರನ್ನ ಇದುವರೆಗೂ ಸಾರ್ವಜನಿಕರಿಗೆ ನೀವು ತಿಳಿಸ್ತಿಲ್ವಲ್ಲ ಅಂತ ವ್ಯತ್ಯಯ ಆಗ್ತಾ ಇದೆಯಲ್ಲ. ಏನ್ ಹೇಳಿ ನಾನು? ಇವ್ರಿಗೆ ಅಧಿಕಾರ ಕೊಟ್ಟಿರೋದು ವಿಧಾನಸೌಧದಲ್ಲಿ ಆಂಟಿ ಚೇಂಬರ್ನಲ್ಲಿ ದಿವಾನ್ ಕಾಟ್ ಮೇಲೆ ಅತ್ಯಾಚಾರ ಮಾಡಿದ್ರ ಬಗ್ಗೆ ವರದಿ ಆಗಿದೆಯಲ್ಲ, ಏನ್ ಹೇಳ್ಬೇಕಪ್ಪ ಇದಕ್ಕೆ? ಆ ಭಾರತೀಯ ಜನತಾ ಪಕ್ಷದವ್ರಿಗೆ ನಾಚಿಕೆ ಇಲ್ವಾ ಇಟ್ಕೊಳ್ಳಿಕ್ಕೆ? ಇವ್ರನ್ನ ಪಕ್ಷದಲ್ಲಿ ಅವ್ರ ಮೇಲೆ ಕ್ರಮ ತಗೊಳಕ್ ಗೊತ್ತಿಲ್ವಾ ಇವ್ರಿಗೆ? ಹಂಗಾರೆ ಇವರೆಲ್ಲ ಸಪೋರ್ಟ್ ಅದೇ ನನ್ನ. ಏಡ್ಸ್ ಪ್ರಕರಣ ಇರ್ತಕ್ಕಂಥವ್ರನ್ನ ಬೇರೆಯವ್ರಿಗೆ ಏಡ್ಸ್ ಅಂಟಿಸೋದಕ್ಕೋಸ್ಕರ ಪ್ಲಾನ್ ಮಾಡಿರೋದ್ರ ಬಗ್ಗೆ ವರದಿಗಳಿದೆಯಲ್ಲ, ಅವ್ರಿಗೆ ನೈತಿಕತೆ ಇತ್ತು ಅಂತ ಅಂದ್ರೆ ಅವರು ಅಲ್ಲಿವರೆಗೂ ಯಾವುದೇ ಮಾಡಬಾರ್ದು. ಅದೇನೋ ಅವ್ನೇಂತಕ್ಕೂ ಕರಿಬಾರ್ದು. ಆದ್ರೂ ಉಪಮುಖ್ಯಮಂತ್ರಿಗಳು ಗೌರವದಿಂದ ಎಲ್ಲ ಶಾಸಕರನ್ನ ಕರೆದಿದ್ದಾರೆ. ಅವನೊಬ್ಬ ಸಸ್ಪೆಂಡೆಡ್ MLA ಅನ್ನೋದನ್ನೇ ಮರ್ತ್ಬಿಟ್ಟಿದ್ದಾನೆ. ಅವನು ಯಾವುದೇ ಚಟುವಟಿಕೆಗಳಲ್ಲಿ ಭಾಗವಹಿಸಲಿಕ್ಕೆ ಅವನಿಗೆ ಅರ್ಹತೆ ಇಲ್ಲ. ಒಂದ್ಸರಿ ಆತ ಸಸ್ಪೆಂಡ್ ಆಯ್ತು ಅಂತ ಅಂದಮೇಲೆ ಕಮಿಟಿ ಮೀಟಿಂಗ್ಸ್ ಅಲ್ಲಾಗ್ಲಿ, ಪ್ರೊಸೀಡಿಂಗ್ಸ್ ಆಗ್ಲಾಗ್ಲಿ, ಪ್ರೋಟೋಕಾಲ್ ಅಲ್ಲಾಗ್ಲಿ, ಅಧಿಕಾರಿಗಳ ಸಭೆ ನಡೆಸಲಿಕ್ಕಾಗ್ಲಿ ಆತನಿಗೆ ಯಾವುದೂ ಕೂಡ ಇಲ್ಲ. ಅವನು ಬಾಯಿಗೆ ಬರ್ತದೆ, ಏನೋ ಕರೀತಾನೆ ಮೀಡಿಯಾದವ್ರನ್ನ, ನಾನು ಮೀಡಿಯಾದವನು ಅಂತ ಹೇಳ್ಬಿಟ್ಟು ಎಲ್ರನ್ನೂ ಎದುರಿಸ್ತಾನೆ. ನಾವು ಮಾತಾಡಬಾರ್ದು ಅಂತಂದ್ರೆ ಏನೋ ನಂದೇನೋ ಇದೆ ಅಂತ ಹೇಳ್ತಾನೆ. ಏನು ಟ್ಯಾಬ್ಲೆಟ್ ತಗೋತಾನಂತೆ, ನಿದ್ದೆ ಬರಲ್ಲ ತಗೋತಾನೆ. ಬೆಳಗ್ಗೆ 4 ಗಂಟೆಗೆ ಎದ್ಬಿಟ್ಟು ಯಾರ್ಯಾರಿಗೆ ಏನೇನು ಸ್ಟಿಚ್ ಹಾಕ್ಬೇಕು ಅಂತ ಚಿಂತನೆ ಮಾಡ್ತಕ್ಕಂಥ ನೀಚ ಪ್ರವೃತ್ತಿ ಇರ್ತಕ್ಕಂಥವನು, ಆಲೋಚನೆಗಳಿರ್ತಕ್ಕಂಥವನು. ವೋಟರ್ ID ಪ್ರಕರಣದಲ್ಲಿ ಏನೇನಾಗಿದೆ? ಯಾರಿಗೆ ಲಂಚ ಕೊಟ್ಟು
ಕೊಟ್ಟಿದ್ದಾನೆ ಅಂತಕ್ಕಂಥದ್ದನ್ನ, ಎಲ್ಲೆಲ್ಲಿ ಲಂಚ ಕೊಟ್ಟಿದ್ದಾನೆ ಅಂತಕ್ಕಂಥದ್ದನ್ನ ಮಾತಾಡ್ಸೋದಾ? ಅದೇ ನನಗೆ ಗೊತ್ತಿಲ್ವಾ? ಏನೋ CBI ಗೊತ್ತಿದೆಯಂತೆ, ಗವರ್ನರ್ ಆಫೀಸ್ ಗೊತ್ತಿದೆಯಂತೆ, ಇಡಿ ಗೊತ್ತಿದ್ದಂತೆ. ಆ ಗವರ್ನರ್ ಇವ್ರನ್ನ ಗೇಟ್ ಒಳಗೆ ಕುತ್ಕೋಬಾರ್ದಾಗಿತ್ತು. ಇಂಥ ಒಬ್ಬ ಅತ್ಯಾಚಾರಿ ಇಡೀ ಆಡಳಿತ ವ್ಯವಸ್ಥೆಯನ್ನ ಕುಸಿತ ಮಾಡತಕ್ಕಂತ ಒಂದು ಪ್ರವೃತ್ತಿ ಇಟ್ಕೊಂಡಿರ್ತಕ್ಕಂಥವನ್ನ ಕರ್ಕೊಂಡ್ಬಂದು ಏನ್ರಿ ಮಾಡ್ತಾರೆ ಗವರ್ನರು? ಇಡಿಗೆ ಕೊಡ್ಲಿ, ಇಡಿ ಏನ್ ನೋಡಿಲ್ಲ ಅನ್ಕೋಬಿಟ್ಟಿದೆ, ಎದುರಿಸ್ತಾನೆ ಅಧಿಕಾರಿಗಳನ್ನ. ಇಡಿ ಇದೆ, CBI ಕೊಟ್ಬಿಟ್ಟಿದ್ದೀನಿ, ಬೋರ್ವೆಲ್ಲೇ ಇಲ್ಲ ಅಂತ ಎನ್ಕ್ವೈರಿ ಆಯ್ತಪ್ಪ. ಇವನ್ ಕ್ಷೇತ್ರದಲ್ಲಿ ಬೋರ್ವೆಲ್ಲೇ ಕೊರೆದಿಲ್ಲ ಅಂತ ರಾತ್ರಿ ಬೋರ್ವೆಲ್ ಕೊರೆಯಕ್ಕೆ ಶುರು ಮಾಡ್ಬಿಟ್ಟ. ಲೋಕಾಯುಕ್ತವರು ತನಿಖೆ ಮಾಡ್ತಾರೆ, 240-250 ಕೋಟಿ ರೂಪಾಯಿದು ಅಂತ ಹೇಳ್ಬಿಟ್ಟು ರಾತ್ರಿ ಟಾರ್ ಹಾಕಕ್ ಶುರು ಮಾಡ್ದ. ನಾಚಿಕೆ ಆಗಲ್ವಾ ಇನ್ನೊಬ್ಬರ ಬಗ್ಗೆ ಮಾತಾಡೋದಕ್ಕೆ? ಏನ್ ಸಭ್ಯಸ್ಥ ಅಂತ? ಒಕ್ಳಿಗೆ ಹೆಣ್ಣು ಮಗಳನ್ನ, ತಾಯಂದಿರನ್ನ ಮಂಚಕ್ಕೆ ಕರಿಯೋನು ಲಂಚ ಕೇಳ್ಬಿಟ್ಟು ಏನಿದೆ ಇವನ ಹತ್ರ? ನಾನೇನೋ ಮಾತಾಡಬಾರ್ದು, ಏನು ಮಾತಾಡಬಾರ್ದು, ಏನೋ ಅವನು ಯಾರೋ ಮೆಂಟ್ಲಾಗ್ಬಿಟ್ಟಿದ್ದಾನೆ, ಮೊಟ್ಟೆ ಬೇರೆ ಹೊಡೆದ್ಬಿಟ್ಟು ಅದೇನೋ ಶೂಟಿಂಗ್ ಮಾಡ್ಸಕ್ ಹೋಗಿ ಪಿಕ್ಚರ್ ತೆಗಿಯಕ್ಕೆ ಹೋಗಿ ಮೊಟ್ಟೆ ಹೊಡೆದು ಆಸಿಡ್ ಬಿದ್ದುಬಿಟ್ಟು ಮೆಂಟ್ಲಾಗ್ಬಿಟ್ಟಿದ್ದಾನೆ. ಇನ್ಯಾಕೆ ಸುಮ್ಮನೆ ಅವನ ಬಗ್ಗೆ ಮಾತಾಡ್ಕೊಂಡು ನಮ್ಗೇನೋ ಮಾಡ್ಕೊಂಡು ಹೋಗಿ ಮಾಡೋ ಕೆಲಸ ಮಾಡೋಣ. ನಮ್ಮಪಾಡ್ ನಾವು ರೆಸ್ಟಲ್ಲಿ ಏನೋ ಮಾತು ಕಲ್ತಿದ್ದೀನಿ ಅಂದ್ಬಿಟ್ಟು, ಏನೋ ವಿದ್ಯೆ ಕಲ್ತಿದ್ದೀನಿ ಅಂತ ಸಿದ್ದರಾಮಯ್ಯನ ಹತ್ರ ಹೋಗೋದು, ಕಾಲ್ ಕಟ್ಕೊಳ್ಳೋದು, ಕುಮಾರಸ್ವಾಮಿ ಹತ್ರ ಹೋಗೋದು, ಕಾಲ್ ಕಟ್ಕೊಳ್ಳೋದು, ಶಿವಕುಮಾರ್ ಹತ್ರ ಬರೋದು, ಕಾಲ್ ಕಟ್ಕೊಳ್ಳೋದು. ಅದ್ಯಾವುದೋ 2 ಕಾರ್ಯಕ್ರಮಕ್ಕೆ ಹೋಗ್ಬಿಟ್ರೆ ಇವ್ರು ಹೋಗ್ಬೇಕಾಗಿತ್ತ ಅಂತ ಕೇಳ್ತಾನೆ. ಅಲ್ಲ ಕಣಯ್ಯ, ನಿನಗೆ ಯೋಗ್ಯತೆ ಇದೆಯನಯ್ಯ? ಪ್ರಧಾನಮಂತ್ರಿ ಮೋದಿಯವರನ್ನ, ಅವರ ತಾಯಿಯನ್ನ ಯಾವ ರೀತಿ ಆಡಿ ಹೊಗಳಿದ್ಯಾ ಅಂತ ವಿಡಿಯೋ ಇದೆ, ನೋಡಿದ್ದೀರಾ ನೀವೆಲ್ಲ ಮಾಧ್ಯಮದವರು? 132 ಕೊಠಡಿ ಇದೆ, ಅವನಿಗೆ ಊಟ ಹಾಕಕ್ಕಾಗಲ್ಲ ಅಂತ ಅಂದವನ್ ಬಾಯಲ್ಲಿ 132 ಕೊಠಡಿ ಇದೆ, ಅವ್ರ ತಾಯಿಗೆ ಊಟ ಹಾಕ್ಲಿಲ್ಲ ಅಂದವನು. ಇವನು ಏನು, ಇವ್ರ ಅಪ್ಪ ಅವನ್ನ ಇದನ್ನ ಸಮಾಧಿಗೆ ಪೂಜೆ ಮಾಡದೇ ಇದ್ದವನು ಬೇರೆಯವ್ರ ಸಮಾಧಿಗೆ ಹೋಗಿ ಪೂಜೆ ಹೇಳ್ದಲ್ಲಣ್ಣ. ಅವನ ಕಣ್ಣಾದೆಲ್ಲ ಏಮೆ ಮಾಲಿನ್ಯ. ಏನ್ ಮಾಡುದು? ರಾತ್ರಿ ಎಲ್ಲ ಕಾಣಿಸೋದು ಏಮೆ ಮಾಲಿನ್ಯ ಕಾಣಿಸೋದು. ಗಬ್ಬರ್ ಸಿಂಗ್ ಕಾಣ್ರೆ ಏನ್ ಮಾಡ್ಲಿ ನಾನು? ಗಬ್ಬರ್ ಸಿಂಗ್ ಬಂದು ಅವ್ನ ಮಕ್ಕಕ್ಕೆ ಗುದ್ದುತ್ತಾ ಇದ್ರೆ ಏನ್ ಮಾಡ್ಲಿ ನಾನು? ಅವನ ಎದೆ ಮೇಲೆ ಅಮಿತಾಬ್ ಬಚ್ಚನ್ ಡ್ಯಾನ್ಸ್ ಮಾಡ್ತಾ ಇದ್ರೆ ನಾನೇನ್ ಮಾಡ್ಲಿ? ರಾತ್ರಿ ಎಲ್ಲ ಏನೋ ಮರಯ, ಅವನ ಎದೆ ಮೇಲೆ ಡ್ಯಾನ್ಸ್ ಮಾಡಿದ್ರೆ ನಾನೇನಪ್ಪ ಮಾಡ್ಲಿ? ಗಬ್ಬರ್ ಸಿಂಗ್ ಮಕ್ಕಕ್ಕೆ ಗುದ್ದುತ್ತಾನಂತೆ, ಬಂದು ತಲೆ ಬುಳ್ಬುಡ ಮೇಲೆ ಹೊಡಿತಾನಂತೆ. ಅವಂದು ಜಾಸ್ತಿ ಇದೆ, ನಾವೆಲ್ಲ ನೋಡಿದೀವಿ. ತಲೆ ಯಾಕೆ ಎಷ್ಟ್ಕೊತೀವಿ? ರಾತ್ರಿ ಗಬ್ಬರ್ ಸಿಂಗ್ ತಲೆ ಮೇಲೆ ಹೊಡಿಯಲ್ವ ಹೋಗಿ? ಅದಕ್ಕೆ ಕಣೆ ಶೋಲೆ ಪಿಕ್ಚರ್ ನೆನಪಾಗದ ಅವನಿಗೆ.